ನಮ್ಮ ಹಿರಿಯರು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಆಗಿರುವಂತಹ ನಾಡು ಬಹಳ ಗೌರವದಿಂದ ಅಪ್ಪಣ್ಣ ಶ್ರೀ ವಾಚರಣೀಯ ಅಪ್ಪಣ್ಣ. ಕೊಡಗು ಭಾರಿ ಸುಸಂಸ್ಕೃತರ ನಾಡು ಎಂಬ ಪ್ರತೀತಿ ಎಲ್ಲ ಕಡೆ ಇದೆ. ಒಳ್ಳೆಯ ಸುಸಂಸ್ಕೃತ ಜನಾಂಗ ಅಂತ ಹೇಳುವ ಹೆಸರಿದೆ. ಆದರೆ ಈ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿ ಕಾಪಾಡಿಕೊಂಡು ಮುಂದಕ್ಕೆ ಅದನ್ನು ಸಾಗಿಸಿಕೊಂಡು ಬಂದವರು ಯಾರು? ನಮ್ಮ ಇಲ್ಲಿನ ಆದಿವಾಸಿಗಳು ಅಂದಿನಿಂದ ಇಂದಿನವರೆಗೆ ತಮ್ಮ ಮೂಲ ಸಂಸ್ಕೃತಿಯನ್ನು, ಅತ್ಯುತ್ತಮ ಸಂಸ್ಕಾರವನ್ನು ಬೆಳೆಸಿಕೊಂಡು ಬಂದಿದ್ದಾರೆ. ನಾಗರಿಕರೆನಿಸಿಕೊಂಡವರು ಅದರ ನೆರಳಲ್ಲಿ ಆ ಸಂಸ್ಕೃತಿಯ ಛಾಯೆಯಲ್ಲಿ ಇದ್ದಾರಷ್ಟೇ. ನಾವು ಈ ಆದಿವಾಸಿಗಳಲ್ಲಿ ಇರತಕ್ಕಂಥ ಸಂಸ್ಕಾರ, ಕಲೆ, ಜಾನಪದ, ಸಿರಿ ಇವುಗಳನ್ನೆಲ್ಲ ಇನ್ನೂ ಸರಿಯಾಗಿ ಉಪಯೋಗಿಸಿಕೊಂಡಿಲ್ಲ, ಸರಿ ಬಳಸಿಕೊಂಡಿಲ್ಲ, ಅದಕ್ಕೆ ತಕ್ಕ ಬೆಲೆಯನ್ನು ಕಟ್ಟಿಲ್ಲ ಅಂತ ನನಗೆ ಅನಿಸ್ತದೆ. ಒಂದೇ ಉದಾಹರಣೆ ಕೊಡ್ತೇನೆ. ನೀವು ಹೋಗುವಾಗ ಅಲ್ಲಿ ಒಂದು ಕಡೆ ನೆಟ್ಟಿಕಡ್ಡಿ ಚೀಪೆ ಅಂದ್ರೆ ಗುಡಿಸುವ ಹಿಡಿಗಿಲು, ಆ ಹಿಡಿಗಿಲನ್ನ ಮಡಗಿದ್ದಾರೆ. ಆ ಹಿಡಿಗಿಲನ್ನ ಹೇಗೆ ತಯಾರು ಮಾಡಿದ್ದಾರೆ, ಅದಕ್ಕೆ ನೇಯ್ಗೆ ಕೆಲಸ ಹೇಗಾಗಿದೆ, ಅದನ್ನು ಎಲ್ಲಿಂದ ಪ್ರಾರಂಭಿಸಿದ್ದಾರೆ, ಹೇಗೆ ಮುಗಿಸಿದ್ದಾರೆ ಎಂಬುದನ್ನು ಸ್ವಲ್ಪ ನೋಡಿಕೊಂಡು ಹೋಗಿ. ಕಂಪ್ಯೂಟರ್ನ ಲೀಲಾಜಾಲವಾಗಿ ನಾವು ಬಳಸ್ತೇವೆ, ಆದರೆ ಅವರಲ್ಲಿ ಅಡಗಿರತಕ್ಕಂತಹ ಕಲೆಯನ್ನು ನೀವು ಅಭ್ಯಾಸ ಮಾಡಬೇಕಾದ್ರೆ ವರ್ಷಗಟ್ಟಲೆ ಬೇಕು. ಅದನ್ನು ನಾವು ಹೊರಗೆ ಎಳೆದಿಲ್ಲ ಅಂತ ನನಗೆ ಅನಿಸ್ತದೆ. ಅಂತಹ ಕಲೆ, ಅಂತಹ ನಾಟಿ ಔಷಧಿಯ ಕ್ರಮಗಳು ಎಲ್ಲವೂ ಈ ಆದಿವಾಸಿಗಳಲ್ಲಿ ಬಹಳ ಸೂಕ್ತವಾಗಿ ಅಡಗಿದೆ. ಅದನ್ನು ನಾವು ಬಳಸಿಕೊಂಡಿಲ್ಲ, ಬಳಸಿಕೊಳ್ಳುವಂತ ವ್ಯವಸ್ಥೆ ಆಗಬೇಕು. ಆದಿವಾಸಿಗಳನ್ನು ನಮ್ಮ ಪ್ರವಾಹಕ್ಕೆ ಮೇನ್ ಸ್ಟ್ರೀಮ್ ಅಂತ ಹೇಳ್ತೀವಲ್ಲ, ಅದಕ್ಕೆ ತರುವಂತ ಪ್ರಯತ್ನ ಈವರೆಗೆ ನಡೆದದ್ದು ಎಲ್ಲೆಲ್ಲಿಗೂ ಸಾಲದು. ಈ ಪ್ರಯತ್ನದಲ್ಲಿ ಆಕಾಶವಾಣಿಯವರು ಒಂದು ಹೊಸ ಹೆಜ್ಜೆಯನ್ನಿಟ್ಟು, ಒಂದು ಹೊಸ ಜೀವಕಳೆಯನ್ನು ಕೊಟ್ಟು, ಆದಿವಾಸಿಗಳು ನಮ್ಮೊಡನೆ ಬೆರೆತು ಅವರು ಸುಸಂಸ್ಕೃತರು, ಅವರು ನಮಗಿಂತ ನಾಗರಿಕರು. ನಾಗರಿಕತೆ ಅಂದ್ರೆ ಬಟ್ಟೆ ಹಾಕೋದಲ್ಲ, ಒಳ್ಳೆ ಒಳ್ಳೆ ಬಟ್ಟೆ ಗಿಟ್ಟೆ ಹಾಕಿಬಿಟ್ರೆ ನಾಗರಿಕ ಅಂತ ಆಗಲಿಲ್ಲ. ಆ ನಾಗರಿಕ ಗುಣ ಇರಬೇಕು. ಅಂತಹ ನಾಗರಿಕ ಗುಣ ಅಡಗಿರತಕ್ಕಂಥ ಆದಿವಾಸಿಗಳನ್ನೆಲ್ಲ ಈ ವೇದಿಕೆಗೆ ತಂದು ಅವರಲ್ಲಿ ಒಂದು ಧೈರ್ಯವನ್ನ ಮೂಡಿಸಿ ಸಮಾಜದ ಮೇನ್ ಸ್ಟ್ರೀಮ್ನಲ್ಲಿ ಅವರು ಹೋಗುವಂತ ವ್ಯವಸ್ಥೆಯನ್ನ ಕಲ್ಪಿಸಿ ಒಂದು ಹೊಸ ಕ್ರಾಂತಿಯನ್ನು ಎಬ್ಬಿಸಿದ್ದಾರೆ ನಮ್ಮ ಆಕಾಶವಾಣಿ ಕೇಂದ್ರದವರು, ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಹಾಗೂ ಕರ್ನಾಟಕ ಅರೆಭಾಷೆ ಸಾಹಿತ್ಯ ಅಕಾಡೆಮಿಯವರು ಒಂದುಗೂಡಿ ಈ ಪ್ರಯತ್ನವನ್ನು ಮಾಡಿ ಸೇರಿದ್ದಾರೆ. ಆದರೆ ಈ ಸಂಸ್ಥೆಗಳು ಬರೇ ಸಂಸ್ಥೆಗಳಾಗಿ ಉಳಿದಿಲ್ಲ, ಇವು ಒಂದು ಶಿಕ್ಷಣ ಸಂಸ್ಥೆಗಳಾಗಿವೆ. ನಮಗೊಂದು ಶಿಕ್ಷಣವನ್ನು ನೀಡುವಂತ ಶಿಕ್ಷಣ ಮಾಧ್ಯಮಗಳಾಗಿ ಕೆಲಸ ಮಾಡುತ್ತೇವೆ. ಇದರಿಂದ ಇಡೀ ಕೊಡಗು ಹೆಮ್ಮೆ ಪಡಬೇಕು. ಇವತ್ತು ಎಲ್ಲ ಆದಿವಾಸಿಗಳನ್ನು ಇಲ್ಲಿ ಸೇರಿಸಿ ಅಲ್ಲಿ ಅಡಗಿರತಕ್ಕಂಥ ಅವರ ಕಲೆ, ಸಂಸ್ಕೃತಿ, ಜಾನಪದ ನೃತ್ಯಗಳು ಇವುಗಳನ್ನೆಲ್ಲ ಹೊರ ಜಗತ್ತಿಗೆ, ಹೊರಗಿನ ಜನರಿಗೆ, ದಂತಗೋಪುರದಲ್ಲಿರುವವರ ಹೃದಯಕ್ಕೆ ತಾಗುವಂತೆ ಸಾಗಿಸಲು ಈ ಪ್ರಯತ್ನವನ್ನು ಮಾಡಿದ್ದಾರೆ. ಬಹಳ ಸಂತೋಷವಾಗುತ್ತದೆ. ಮುನ್ನೂರು ಮಹಾದೇವರವರು ಒಂದು ಮಾತು ಹೇಳಿದ್ದಾರೆ. ನಮ್ಮ ಆದಿವಾಸಿಗಳು ಅವರು ಒಂದು 3 ಅಮೃತವಾಣಿಗಳನ್ನು ಹೇಳಿದ್ದಾರೆ. ಒಂದು, ದಯವಿಟ್ಟು ಕುಡಿತವನ್ನು ಬಿಡಿ, ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಕಳುಹಿಸಿ, ಮತ್ತೆ ಈ
ಬರ್ತ್ ಕಂಟ್ರೋಲ್ ಅಂತ ಹೇಳ್ತೀವಲ್ಲ, ಫ್ಯಾಮಿಲಿ ಪ್ಲಾನಿಂಗ್, ಇದನ್ನ ಸಂಪೂರ್ಣವಾಗಿ ನೀವು ಆಚರಣೆ ಮಾಡಿದರೆ ಈ ಜನಾಂಗಗಳೇ ಇಲ್ಲದೆ ಆಗಿ ಹೋಗುವಂತಹ ಸಾಧ್ಯತೆ ಇದೆ. ಇದು ಒಂದು ರಾಷ್ಟ್ರೀಯ ನೀತಿಗೆ ಆ ಮಾತು ಸರಿ ಆಗಲಿಕ್ಕಿಲ್ಲ. ರಾಷ್ಟ್ರೀಯ ನೀತಿ ಹೇಗೆ ಇರಬಹುದು, ಆದರೆ ನಿಜವಾದ ಅರ್ಥದಲ್ಲಿ ಅದು ನಿಜವಾದ ಒಂದು ಅಮೃತವಾಣಿ ಅಂತ ನನಗನ್ನಿಸ್ತದೆ. ಅನೇಕ ಕಡೆ ಈಗ ಈ ಕುಡಿತದ ಚಟ ಮತ್ತೆ ಇದರಿಂದಾಗಿ ಕೆಲವು ಪಂಗಡಗಳು ಸಂಪೂರ್ಣ ನಶಿಸಿ ಹೋಗುತ್ತಾ ಇವೆ. ಹಾಗಾಗಲಿಕ್ಕೆ ಬಿಡಬೇಡಿ, ಇದನ್ನ ಬೆಳೆಸಬೇಕು. ಹಾಗೆ ಜನ ಇಲ್ಲಿ ಹೆಚ್ಚಾಗಿ ಬಂದವರು ನಮ್ಮ ಬೇರೆ ಬಿಳಿ ಕಾಲರ್ ಶರ್ಟಿನವರು ಬಹಳ ಕಡಿಮೆ, ಎಲ್ಲ ಪಾಪದವರು ಮಾತ್ರ ಇದ್ದಾರೆ. ನಮ್ಮ ಎಲ್ಲ ಜನರು ಬಂದು ಅವರೊಡನೆ ಬೆರೆತು ಅವರಲ್ಲಿ ಒಂದು ನವಶಕ್ತಿ ಉತ್ಸಾಹ ತುಂಬುವ ಹಾಗೆ ಮಾಡಬೇಕಿತ್ತು. ಅದು ಮುಂದಕ್ಕಾಗುವ ಆಗಲಿ ಅಂತ ಕೇಳಿಕೊಳ್ಳುತ್ತಾ, ನನಗೆ ಇಲ್ಲಿ ನಾನು ದಾರಿ ಹೋಗ ನನಗೂ ಒಂದು ಎರಡು ಮಾತಾಡಲು ಅವಕಾಶವನ್ನು ಕಲ್ಪಿಸಿದ್ದ ನಿಮಗೆ ಎಲ್ಲರಿಗೂ ನನ್ನ ವಂದನೆಗಳು.